ಹಾಯ್ ಹೆಲೋ ನಮಸ್ಕಾರ ಎಲ್ಲ ನನ್ನ ಕನ್ನಡದ ಕಣ್ಮಣಿಗಳಿಗೆ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಓಕೆ ಸ್ನೇಹಿತರೆ, ಎಲ್ಲ ನನ್ನ ವೀಕ್ಷಕರಿಗೆ ಆಲ್ರೆಡಿ ಗೊತ್ತಾಗಿರುತ್ತೆ ನಾ ಯಾವುದು ವಿಷಯದ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ. ಹೌದು ಸ್ನೇಹಿತರೆ, ಎಲ್ಲ ಒಬ್ಬ ಕ್ರಿಯೇಟರ್ ಅಂದರೆ ಯೂಟ್ಯೂಬ್ ಕ್ರಿಯೇಟರ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಕ್ರಿಯೇಟರ್ ಆಗಿರ್ಬೋದು, ಯಾವುದೇ ಒಂದು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಲ್ಲಿ ವಿಡಿಯೋಸ್ಗಳು ಮಾಡ್ತಾ ಇರುವಂಥ ಒಬ್ಬ ಕ್ರಿಯೇಟರ್ಗೆ ಆಸೆ ಇರೋದು ನಾನು ಈ ಕ್ರಿಯೇಷನ್ ಫೀಲ್ಡಲ್ಲಿ ಫೇಮಸ್ ಆಗಬೇಕು ಅಂತ. ಸೊ ಅದೇ ಥರ ಒಂದೊಳ್ಳೆ ಹೆಸರನ್ನು ಸಂಪಾದನೆ ಮಾಡಿ, ರಾತ್ರಿ ಹಗಲು ವಿಡಿಯೋಸ್ಗಳು ಮಾಡಿ, ಕಷ್ಟಪಟ್ಟು ಒಂದೊಳ್ಳೆ ಹೆಸರನ್ನು ಸಂಪಾದನೆ ಮಾಡಿದ ತಕ್ಷಣ ವಿಧಿಯಾಟಕ್ಕೆ ಬಲಿಯಾಗಿ ನಮ್ಮನ್ನು ಬಿಟ್ಟು ಹೋದಂಥ ಕೆಲವೊಂದಿಷ್ಟು ಕ್ರಿಯೇಟರ್ಸ್ಗಳ ಬಗ್ಗೆ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಬನ್ನಿ ಸ್ನೇಹಿತರೆ, ಪೂರ್ತಿ ವಿಡಿಯೋ ನೋಡಿ ಯಾವ ಕ್ರಿಯೇಟರ್ಸ್ ನಿಮಗೆ ಇಷ್ಟ ಅಂತ ಕಮೆಂಟ್ ಮಾಡಿ, ಮತ್ತು ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಸ್ನೇಹಿತರೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಓಕೆ ಸ್ನೇಹಿತರೆ, ಮೊದಲನೇದಾಗಿ ನಾನು ಹೇಳ್ತಾ ಇರೋದು ಗೋಡಂಬಿ ಕಾಕ ಅವರು ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ನಾರ್ಮಲಿ ಜಾಸ್ತಿ ಗೊತ್ತಿರ್ತಾರೆ. ಯಾಕಪ್ಪ ಅಂತಂದರೆ ಇವರು ಶಿವಪುತ್ರ ಅವ್ರ ಜೊತೆ ಸಾಕಷ್ಟು ವಿಡಿಯೋಸ್ಗಳನ್ನ ಮಾಡಿದ್ದಾರೆ. ಆಲ್ರೆಡಿ ನೀವು ನೋಡ್ತಾ ಇರ್ಬೋದು, ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ. ಶಿವಪುತ್ರ ಯಶೋರಾದ ಕಾಮಿಡಿ ಶೋಸ್ ಅಂತ ಇದೆ. ಸೊ ಅವ್ರ ಜೊತೆ ತುಂಬ ವಿಡಿಯೋಸ್ಗಳು ಮಾಡ್ತಾ ಇದ್ರು. ಅಗೇನ್ ಇವ್ರದೊಂದು ಆರ್ಕೆಸ್ಟ್ರಾ, ಅಂದರೆ ಮದುವೆ ಸಮಾರಂಭಗಳಲ್ಲಿ ಹಾಡಾಡೋದು, ಊರಲ್ಲಿ ಜಾತ್ರೆಗಳಲ್ಲಿ ಹಾಡಾಡೋದು, ಆ ಥರ ಆರ್ಕೆಸ್ಟ್ರಾ ಅಂತ ಕರೀತಾರೆ. ಸೊ ಆರ್ಕೆಸ್ಟ್ರಾ ಇವ್ರದಕ್ಕೂ ಓನ್ ಆರ್ಕೆಸ್ಟ್ರಾ ಇತ್ತು, ಗೋಡಂಬಿ ಕಾಕ ಆರ್ಕೆಸ್ಟ್ರಾ ಅಂತೆ. ಆ ಆರ್ಕೆಸ್ಟ್ರಾದಲ್ಲಿ ಒಂದು ಪ್ರಮುಖ ಪಾತ್ರವನ್ನು ನಿರ್ವಹಿಸುತ್ತಾ ಹೋಗ್ತಾ ಇದ್ರು. ಮತ್ತು ಶಿವಪುತ್ರ ಅವ್ರ ಜೊತೆ ತುಂಬ ವಿಡಿಯೋಸ್ಗಳು ಮಾಡ್ತಾ ಇದ್ರು. ಮತ್ತು ಗೋಡಂಬಿ ಕಾಕ ಅಂತೇಳಿ ಫೇಮಸ್ ಆಗಿದ್ರು. ಇನ್ಸ್ಟಾಗ್ರಾಮಲ್ಲಿ ಹೆಚ್ಚು ಕಡಿಮೆ 1.5 ಲಕ್ಷದ ಮೇಲೆ, ಹತ್ತತ್ರ 2 ಲಕ್ಷ ಫಾಲೋವರ್ಸ್ಗಳನ್ನ ಇವರು ಹೊಂದಿದ್ರು. ಇವ್ರು ಯಾವ ಥರ ತೀರ್ಕೊಂಡ್ರು ಅಂದರೆ ವಯೋಸಹಜ ಕಾಯಿಲೆ ಸ್ನೇಹಿತರೆ. ಹತ್ತತ್ರ ಒಂದು 80 ಮೇಲೆ ವಯಸ್ಸಾಗಿದ್ದು ಇವರಿಗೆ, 75-80 ವಯಸ್ಸಾಗಿದ್ದು. ಸೊ ವಯೋಸಹಜ ಕಾಯಿಲೆಯಿಂದ ಒಂದು 5-6 ಮಂತ್ಸ್ ಬ್ಯಾಕ್ ನಮಗೆಲ್ಲ ಬಿಟ್ಟು ಇವರು ಒಂದು ಆಸ್ಪತ್ರೆಯಲ್ಲಿ ಹೃದಯಾಘಾತದಿಂದ, ವಯೋಸಹಜ ಕಾಯಿಲೆಗಳಿಂದ ಅವರು ತೀರ್ಕೊಂಡ್ರು ಸ್ನೇಹಿತರೆ. ಓಕೆ ಸ್ನೇಹಿತರೆ, ನೆಕ್ಸ್ಟ್ ಬರುವಂಥವ್ರು ಯಾರಂದರೆ ಶಿವ ಉಪ್ಪಾರ್ ಅಂತ ಹೇಳಿದ ತಕ್ಷಣ ಒಂಥರ ಸೆನ್ಸೇಷನ್, ಫೇಸ್ಬುಕ್ಕು ಟಿಕ್ಟಾಕ್ ಟೈಮಲ್ಲಿ ಸೆನ್ಸೇಷನ್ ಕ್ರಿಯೇಟ್ ಮಾಡಿದಂಥ ವ್ಯಕ್ತಿ ಇವರು. ಗೋರಕ್ಷಣೆ ಹೆಸರಲ್ಲಿ ಎಲ್ಲರಿಗೂ ಇವ್ರು ಗೊತ್ತು. ಗೋರಕ್ಷಣೆ ಮಾಡ್ಕೋತೆ ಜನನ ಆಗಿದ್ದಂಥ ವ್ಯಕ್ತಿ, ಗೋರಕ್ಷಣೆಗೋಸ್ಕರನೇ ಜೀವನ ಬಿಟ್ಟಂಥ ವ್ಯಕ್ತಿ ಇವರು. ಹೌದು ಸ್ನೇಹಿತರೆ, ಶಿವ ಉಪ್ಪಾರ್ ಅವರು ಟಿಕ್ಟಾಕ್ ಟೈಮಲ್ಲಿ ತುಂಬ ಫೇಮಸ್ ಆದಂಥ ವ್ಯಕ್ತಿ, ಮತ್ತು ಇವರು ಗೋರಕ್ಷಣೆಯಲ್ಲಿ ತುಂಬ ಫೇಮಸ್ ಆದಂಥ ವ್ಯಕ್ತಿ. ಇವರು ಕೊನೆಗೆ ಸಾವು ಯಾವ ಥರ ಆತಂದರೆ, ಮನೆಯಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಇವರ ಶವ ಪತ್ತೆ ಆಯಿತು ಸ್ನೇಹಿತರೆ. ಹೇಳೋದಕ್ಕೆ ಬೇಜಾರಾಗುತ್ತೆ, ಯಾಕಂದರೆ ಗೋರಕ್ಷಕ ಇವರು. ಕೊನೆಗೂ ನೇಣು ಬಿಗಿದ ಅದು ಏನಾಯಿತು ಕೇಸು, ಕೇಸ್ ಅದು ಮರ್ಡರು ಅಥವಾ ಸಹಜ ಒಂದು ಸಾವು ಅಂತ ಇನ್ನೂ ತನೂ ಡಿಕ್ಲರೇಷನ್ ಆಗಿಲ್ಲ. ಸೊ ನೇಣು ಬಿಗಿದ ಸ್ಥಿತಿಯಲ್ಲಿ ಇವ್ರ ಮನೆಯಾಗಿ ಇವ್ರದ್ದು ಶವ ಸಿಕ್ತು. ತುಂಬ ಜನ ಅಭಿಮಾನಿಗಳಿರ್ತೀರ ಸ್ನೇಹಿತರೆ. ಶಿವ ಉಪ್ಪಾರ್ ಅವರಿಗೆ ತುಂಬ ಜನ ಅಭಿಮಾನಿಗಳಿರ್ತೀರ, ಇನ್ನೂ ನನಗೆ ಗೊತ್ತು. ನೋಡಿ ಸ್ನೇಹಿತರೆ, ಕಮೆಂಟ್ ಮಾಡಿ ಅವರ ಅಭಿಮಾನಿಗಳು. ಓಕೆ ಸ್ನೇಹಿತರೆ, ತುಂಬ ಸಲ ಎಲ್ಲ ಎಷ್ಟಂದರೆ ಇವರು ಯಾವ ಥರ ಹೋರಾಟ ಅಂದರೆ, ಎಲ್ಲ ಹೋಗೋ ಲಾರಿಗಳಿಗೆಲ್ಲ ಚೇಸ್ ಮಾಡಿ ಹಿಡಿದಿದ್ದಾರೆ. ಎಷ್ಟೋ ಗೋಗಳನ್ನು ರಕ್ಷಣೆ ಮಾಡಿದಂಥ ವ್ಯಕ್ತಿ ಇವರು. ಇವತ್ತು ಅವ್ರೇನಾದರೂ ಬದುಕಿದ್ರೆ ಅವ್ರದ್ದೊಂದು ಹೆಸರೇ ಬೇರೆ ಆಗಿರ್ತಿತ್ತು. ಆ ಥರ ವ್ಯಕ್ತಿ, ತುಂಬ ಗೋಗಳನ್ನು ರಕ್ಷಣೆ ಮಾಡಿದಂಥ ವ್ಯಕ್ತಿ. ಹೋಗೋ ಲಾರಿಗಳನ್ನು ಚೇಸ್ ಮಾಡಿ ಹಿಡಿದು ಕೊನೆಯದಾಗಿ ಇವರು ಒಂದು ವಿಡಿಯೋ ಮಾಡಿ ಫೇಸ್ಬುಕ್ಕಲ್ಲಿ ಬಿಟ್ಟಿದ್ರು. ಆ ಟೈಮಲ್ಲಿ ಫುಲ್ ವೈರಲ್ ಆಗಿತ್ತು. ನೀವೆಲ್ಲರೂ ನೋಡಿರ್ತೀರ ಆ ವಿಡಿಯೋನ. ಆ ಟೈಮಲ್ಲಿ ಫುಲ್ ವೈರಲ್ ವಿಡಿಯೋ ಇದು. ಆ ಟೈಮಲ್ಲಿ ಫುಲ್ ವೈರಲ್ ಆದ ವಿಡಿಯೋ ಆಗಿತ್ತು. ವಿಡಿಯೋ ವೈರಲ್ ಆದ ಒಂದು 5-6 ಡೇಸಲ್ಲಿ ಇವರು ಡೆತ್ ಆಯಿತು ಸ್ನೇಹಿತರೆ. ಇದೇ ಥರ ಶಿವ ಉಪ್ಪಾರ್ ಅವರು ನಮ್ಮನ್ನು ಬಿಟ್ಟು ಹೋದರು. ಗೋರಕ್ಷಕ ಶಿವ ಉಪ್ಪಾರ್ ಅವರು ಆಲ್ರೆಡಿ ಎಲ್ಲರಿಗೂ ಗೊತ್ತಿರ್ತಾರೆ ಇವರು. ಓಕೆ ಸ್ನೇಹಿತರೆ, ಆ್ಯಂಡ್ ನೆಕ್ಸ್ಟ್ ಬರುವಂಥವ್ರು ಯಾರಂದರೆ, ನಮ್ಮ ಆಲ್ರೆಡಿ ಎಲ್ಲರಿಗೂ ಗೊತ್ತಿರ್ತೈತಿ, ಪವನ್, ಒನ್ ಆಫ್ ದ ಗ್ರೇಟ್ ಕ್ರಿಯೇಟರ್. ಒಂದು 6 ಮಂತ್ಸ್ ಬ್ಯಾಕ್ ಜೂನ್ ಒಳಗಡೆ ಆಕ್ಸಿಡೆಂಟಲ್ಲಿ ಇವರು ತೀರ್ಕೊಂಡ್ರು. ಹೌದು ಸ್ನೇಹಿತರೆ, ಇವ್ರ ಹೆಸರು ಬಂದುಬಿಟ್ಟು ಪವನ್ 0119 ಅಂತ ಹೇಳಿ. ಆಲ್ರೆಡಿ ನೀವೆಲ್ಲರೂ ಇವ್ರನ್ನ ನೋಡಿರ್ತೀರ. ನನ್ನ ಯೂಟ್ಯೂಬ್ ಚಾನಲ್ ಅಂತೂ ಸಾಕಷ್ಟು ಇವ್ರ ಬಗ್ಗೆ ವಿಡಿಯೋಸ್ ಮಾಡಿದ್ದೀನಿ. ಒಂದ್ಸಲ ಚೆಕ್ಔಟ್ ಮಾಡಿ. ಫುಲ್ ಯಾವ ಥರ ಇವ್ರು ಸಾವಾಯಿತು, ಏನಾಯಿತು, ಸಾಕಷ್ಟು ವಿಡಿಯೋಸ್ಗಳಿದೆ ಸ್ನೇಹಿತರೆ, ಹೋಗಿ ನೋಡಿ. ಆದರೂ ಇಲ್ಲೊಂದು ಸಂಕ್ಷಿಪ್ತವಾಗಿ ನಿಮಗೆ ಮಾಹಿತಿ ಕೊಡ್ತೀನಿ. ಪವನ್ 19 ಅಂತ ಹೇಳಿ
ನೈಟು ಫ್ರೆಂಡ್ಸ್ ಜೊತೆ ಬರಬೇಕಾದ್ರೆ ದಾವಣಗೆರೆ ಬಾಯ್ಸ್ ಹಾಸ್ಟೆಲ್ ರೋಡ್ ಹತ್ರ ಜಾವ 350 ಬೈಕಲ್ಲಿ ಆಕ್ಸಿಡೆಂಟ್ ಆಗಿ ತೀರ್ಕೊಂಡಿರುವಂಥ ಮಾಹಿತಿ. ಇನ್ನೂ ಒಂದು ಕಡೆ ಸ್ನೇಹಿತರಿಂದ ಕೊಲೆ ಅಂತ ಮಾಹಿತಿ. ಇನ್ನೂವರೆಗೂ ಡಿಕ್ಲರೇಷನ್ ಇಲ್ಲ. ಸೊ ಡಿಕ್ಲರೇಷನ್ ಸಿಕ್ಕ ಮೇಲೆ ಇನ್ನೊಂದು ವಿಡಿಯೋ ಕೂಡ ಮಾಡ್ತೀನಿ. ಸದ್ಯಕ್ಕೆ ಪವನ್ ನೋಡ್ದು ಒಂದು ಸಹಜ ಆಕ್ಸಿಡೆಂಟ್ ಅಂತ ಇದೆ. ಸೊ ನೋಡೋಣ ಸ್ನೇಹಿತರೆ, ಮುಂದಿನ ದಿನಗಳಲ್ಲಿ ಏನಾದರೂ ಇನ್ಫಾರ್ಮೇಷನ್ ಬಂದರೆ ತಿಳಿಸ್ತೀನಿ. ಇವ್ರಿಗೂ ಇನ್ಸ್ಟಾಗ್ರಾಮಲ್ಲಿ 4 ಲಕ್ಷ ಅನುಯಾಯಿಗಳಿದ್ರು. ಸೊ ಇವಾಗ ಕಡಿಮೆ ಆಗ್ತಾ ಬರ್ತಿದ್ದಾರೆ, ಯಾಕಂದರೆ ಅವ್ರು ಇಲ್ಲ ಅಲ್ಲ, ಅವ್ರ ಸಿಸ್ಟರ್ ಅವರು ಇವಾಗ ಅಕೌಂಟ್ನ ಯೂಸ್ ಮಾಡ್ತಾ ಇದ್ದಾರೆ ಅಂತ ಮಾಹಿತಿ ಅಷ್ಟೇ ಸ್ನೇಹಿತರೆ. ನೆಕ್ಸ್ಟ್ ಬಂದ್ಬಿಟ್ಟು ತೇಜಸ್ ಅವರು. ಆಲ್ರೆಡಿ ನಿಮಗೆ ತೇಜಸ್ ಅವ್ರ ಬಗ್ಗೆ ಗೊತ್ತಿರ್ತೈತಿ. ವರುಣ್ ಆರಾಧ್ಯ ಈಸ್ ಎ ಟಿಕ್ಟಾಕರ್. ಟಿಕ್ಟಾಕ್ ಟೈಮಿಂದನೂ ವಿಡಿಯೋಸ್ಗಳು ಮಾಡ್ಕೋತಾ ಬಂತಿದ್ರು. ಅವ್ರ ಜೊತೆ ಈ ತೇಜಸ್ ಅವ್ರು ಇರ್ತಿದ್ರು. ತೇಜಸ್ ಗೌಡ ಅಂತ ಇವ್ರ ಹೆಸರು. ತೇಜಸ್ ಗೌಡ ಇವರು ಕೂಡ ಸೇಮ್ ಆಸ್ ಆಕ್ಸಿಡೆಂಟಲ್ಲೇ ತೀರ್ಕೊಂಡು ಸ್ನೇಹಿತರೆ. ಇದು ಸಹಜ ಆಕ್ಸಿಡೆಂಟು, ಡಿಕ್ಲರೇಷನ್ ಆಗಿದೆ, ಸಹಜ ಆಕ್ಸಿಡೆಂಟ್ ಇದೆ, ಅದು ಮಲ್ಡ್ರಲ್ಲ ಏನಲ್ಲ, ಸಹಜ ಆಕ್ಸಿಡೆಂಟು. ಇವರು ಚಿಕ್ಕಬಳ್ಳಾಪುರಕ್ಕೆ ಹೋಗಿದ್ರು ಸ್ನೇಹಿತರೆ. ಚಿಕ್ಕಬಳ್ಳಾಪುರಕ್ಕೆ ಹೋಗಿದ್ರು. ನನ್ನ ವಿಡಿಯೋದಲ್ಲಿ ನನ್ನ ಚಾನಲ್ ಆಲ್ರೆಡಿ ಫುಲ್ ಡಿಕ್ಲರೇಷನ್ ವಿಡಿಯೋ ಕೂಡ ಇದೆ. ಸೊ ಆದರೂ ಹೇಳ್ತೀನಿ, ಚಿಕ್ಕಬಳ್ಳಾಪುರಕ್ಕೆ ಹೋಗಿದ್ರು. ರಾಯಲ್ ಎನ್ಫೀಲ್ಡ್ GT 650 650cc ಟ್ವಿನ್ ಸಿಲಿಂಡರ್, ಅಂದರೆ 2 ಸಿಲಿಂಡರ್ ಒಂದಂತ ಒಂದು ಫಾಸ್ಟೆಸ್ಟ್ ಬೈಕ್ GT 650. ಆ ಬೈಕಲ್ಲಿ ಬರ್ತಾ ಇದ್ರಂತೆ ಸ್ನೇಹಿತರೆ. ನೈಟ್ ಹೊತ್ತು ಬರಬೇಕಾದ್ರೆ ಒಂದು ರೋಡ್ ಬೈಕ್ ಇದೆ, ನೋಡ್ದಿರಾ ರೋಡ್ ಬೈಕ್ನ ಹಾರಿಸಿ GT 650 ದೊಡ್ಡ ಗಾಡಿ ಆಗಿರೋದ್ರಿಂದ ಬೈಕ್ ಕಂಟ್ರೋಲ್ ಮಾಡೋಕೆ ಆಗ್ದಿರ ಅಲ್ಲೇ ಸೈಡಲ್ಲಿರೋ ಒಂದು ಲೈಟ್ ಕಂಬಕ್ಕೆ ಡಿಕ್ಕಿ ಹೊಡೆದು ಫುಲ್ ತಲೆ ನಜ್ಜುಗುಜ್ಜಾಗಿ ಅವರು ತೀರ್ಕೊತಾರೆ ಸ್ನೇಹಿತರೆ. ಈ ಥರ ತೇಜಸ್ ಅವರು ತೀರ್ಕೊತಾರೆ. ತೇಜಸ್ ಅವರು ಹತ್ತತ್ರ ಇವ್ರ ಇನ್ಸ್ಟಾಗ್ರಾಮು ಯೂಟ್ಯೂಬು ಅಷ್ಟು ಫೇಮಸ್ ಅಂತ ಅಲ್ಲ, ಇವರು ಫೇಸ್ ವ್ಯಾಲ್ಯೂ ಜಾಸ್ತಿ. ಯಾಕಂದರೆ ವರುಣ್ ಆರಾಧ್ಯ ಅವ್ರ ಜೊತೆ ಜಾಸ್ತಿ ವಿಡಿಯೋ ಮಾಡಿರೋದ್ರಿಂದ, ವರುಣ್ ಆರಾಧ್ಯ ಅವ್ರ ಜೊತೆನೇ ಇವ್ರು ಇರೋದ್ರಿಂದ ಇವ್ರದ್ದು ಫೇಸ್ ವ್ಯಾಲ್ಯೂ ಜಾಸ್ತಿ ಇರೋದ್ರಿಂದ ಆ ಥರ ಇವ್ರದ್ದು ಜಾಸ್ತಿ ಜನಕ್ಕೆ ಇವ್ರ ಪರಿಚಯ. ಇವ್ರು ಇನ್ಸ್ಟಾಗ್ರಾಮಿಂದ ಫೇಸ್ಬುಕ್ಕಿಂದ ಆ ಥರ ಪರಿಚಯ ಅಲ್ಲ, ಜಾಸ್ತಿ ಅವ್ರ ಜೊತೆ ಇರೋದ್ರಿಂದ ಇವ್ರು ತುಂಬ ಜನಕ್ಕೆ ಪರಿಚಯ. ಸೊ ಆಕ್ಸಿಡೆಂಟ್ ಆಗಿದೆ, ಇವರು ತೇಜಸ್ ಅವರು ಕೂಡ ಪ್ರಾಣ ಕಳ್ಕೊತಾರೆ ಸ್ನೇಹಿತರೆ. ನೆಕ್ಸ್ಟ್ ಬಂದ್ಬಿಟ್ಟು ಎಲ್ಲರಿಗೂ ಪರಿಚಿತ, ಟಿಕ್ಟಾಕ್ ಟೈಮಲ್ಲಿ ತುಂಬ ವಿಡಿಯೋಸ್ಗಳು ಮಾಡ್ತಾ ಇದ್ರು ಸ್ನೇಹಿತರೆ. ಇವರು ಸ್ಮೈಲಿ ನವೀನ ಅಂತ ಹೇಳ್ಬಿಟ್ಟು ನೋಡಿರ್ಬೋದು ನೀವು ತುಂಬ ಜನ ಇವ್ರನ್ನ. ಸ್ಮೈಲಿ ನವೀನ ಅಂತ ಹೇಳಿ ಅವರು ಆ ಟೈಮಲ್ಲಿ ಜಾಸ್ತಿ ನೀರು ಬರ್ತಿತ್ತು, ಎಲ್ಲ ಹೊಳೆಗಳು ತುಂಬಿ, ಜಾಸ್ತಿ ಮಳೆ ಆಗಿ ಹೊಳೆಗಳು ತುಂಬಿ ನೀರು ಬಂದಲ್ಲಿ ಅಲ್ಲೆಲ್ಲ ಹೋಗಿ ಸಹಾಯ ಮಾಡ್ತಿದ್ರು. ಇವ್ರು ಸಹಾಯ ಮಾಡಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಿದ್ರು. ಸೊ ಅದೇ ಥರ ಜೀವನ ಸೂಪರ್ ಆಗಿ ನಡೀತಿತ್ತು, ಒಂದು ಒಳ್ಳೆ ಹೆಸರು ಮಾಡ್ಕೊಂಡ್ರು ಟಿಕ್ಟಾಕಲ್ಲಿ. ಬಟ್ ಅದೇ ಟೈಮಿನಲ್ಲಿ ಇವ್ರು ಏನು ಮಾಡಿದ್ರು, ಒಬ್ಬ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮ್ಯಾನ್ಗೆ ಮರ್ಡರ್ ಮಾಡಿದ್ರು ಸ್ನೇಹಿತರು. ಇವರು ಮರ್ಡರ್ ಮಾಡಿದ್ರು. ಇವರೇ ಸ್ವತಃ ತಪ್ಪನ್ನು ಒಪ್ಕೊಂಡು ಜೈಲಿಗೆ ಹೋಗಿ ಬಂದರು. ಜೈಲಿಗೆ ಹೋಗಿ ಬಂದಮೇಲೆ ಆ ಬಿಸ್ನೆಸ್ ಮ್ಯಾನ್ ಕಡೆಯವರು ಏನು ಮಾಡಿದ್ರು ಅಂದರೆ, ಮೈಸೂರಲ್ಲಿ ಒಂದು ವಿಡಿಯೋ ಶೂಟ್ ಮಾಡ್ತಾ ಇದ್ರು. ಆ್ಯಕ್ಚುಲಿ ವಾಪಸ್ ಇನ್ಸ್ಟಾಗ್ರಾಮ್ನಲ್ಲಿ ಹೆಸರು ಮಾಡೋಕ್ಕೋಸ್ಕರ ವಿಡಿಯೋ ಶೂಟ್ ಮಾಡಿದ್ರು. ಸೊ ಅಲ್ಲಿಂದ ಇವ್ರು ಎತ್ತಾಕೊಂಡು ಹೋಗಿ ಅವ್ರು ಮರ್ಡರ್ ಮಾಡಿದ್ರು ಸ್ನೇಹಿತರೆ. ಎತ್ತಾಕೊಂಡು ಹೋಗಿ ಮರ್ಡರ್ ಮಾಡಿ 2 ಡೇಸ್ ಆದಮೇಲೆ ನಮ್ಗೆ ಎಲ್ಲ ಗೊತ್ತಾಯಿತು ಅವ್ರದ್ದು ಹೆಣ ಸುಟ್ಟು ರೂಪದಲ್ಲಿ. ಆ್ಯಕ್ಚುಲಿ ಬರೀ ಎಲ್ಲರಿಗೂ ಒಂದು ಸ್ವಲ್ಪ ಚರ್ಮ ಅಷ್ಟೇ ಸಿಕ್ತು ಸ್ನೇಹಿತರೆ. ಆ ಥರ ಬರ್ಬರವಾಗಿ ಹತ್ಯೆ ಮಾಡಿದ್ರು ಸ್ನೇಹಿತರೆ. ಆ ಥರ ಇವರು ತೀರ್ಕೊಂಡ್ರು. ಆ್ಯಂಡ್ ಲಾಸ್ಟ್ ಪರ್ಸನ್ ಈಸ್ ಒನ್ ಟೈಮ್ನಲ್ಲಿ ಕಾರ್ ಫೀಲ್ಡ್ನಲ್ಲಿ ಸೆನ್ಸೇಷನಲ್ ಕ್ರಿಯೇಷನ್ ಮಾಡಿರುವಂಥ ಕಾರ್ಲ್ಸ್ ವರ್ಲ್ಡ್ ಕಿರಣ್ ಅಂತ ಹೇಳಿ ಫೇಮಸ್ ಆದಂಥವ್ರು. ನಾವು ದಿಸ್ ಚಾನಲ್ ಇನ್ನೂ ಇದೆ, ಆ ಚಾನಲ್ ಇದೆ, ಕಾರ್ಲ್ಸ್ ವರ್ಲ್ಡ್ ಕಿರಣ್ ಅಂತ ಇನ್ನೂ ಚಾನಲ್ ಇದೆ. ಆ ಚಾನಲ್ನ ಆ್ಯಕ್ಚುಲಿ ಅವ್ರ ಫ್ರೆಂಡ್ ಯೂಸ್ ಮಾಡ್ತಾ ಇದ್ದಾರೆ ಇವಾಗ. ಬಟ್ ಆ ಟೈಮಲ್ಲಿ ಆ ಚಾನಲ್ನ ಕಾರ್ಲ್ಸ್ ವರ್ಲ್ಡ್ ಕಿರಣ್ ಅವರು ಯೂಸ್ ಮಾಡ್ತಾರೆ. ಕಿರಣ್ ಅವರು ಆ್ಯಕ್ಚುಲಿ ರಾತ್ರಿ ಬೆಳತನ ಕಷ್ಟಪಟ್ಟು ಲಿಟ್ರಲಿ 2021-22 ಅವ್ರ ಚಾನಲ್ 400K ಸಬ್ಸ್ಕ್ರೈಬರ್ಸ್ ಗೈಸ್. ಇಟ್ ಇಸ್ ನಾಟ್ ಅ ಜೋಕ್. ಅಂಥ ಚಾನಲನ್ನು ಮೇಂಟೈನ್ ಮಾಡ್ತಿದ್ರು. ಅವರ ಚಾನಲ್ನಿಂದ ಹೆಸರು ಮಾಡಿದ್ರೆ ಆ ಚಾನಲ್ನಿಂದನೇ ಅವರು ಸಾವನ್ನು ಕಂಡ್ರು. ಯಾಕಂದರೆ ಅವ್ರು ಯಾವ ಥರ ವಿಡಿಯೋಸ್ ಮಾಡೋದ್ರಲ್ಲಿ ಬ್ಯುಸಿ ಆಗಿರ್ತಿದ್ರು ಅಂದರೆ, ವಿಡಿಯೋಸ್ ಅಂತ ತಮ್ಮ ದೇಹದ ಕಡೆನೇ ಅವರು, ಆರೋಗ್ಯದ ಕಡೆನೇ ಅವರು ಏನಂದ್ರೆ ಸ್ನೇಹಿತರೆ ಕಣ್ಣೇ ಹರಿಸ್ಲಿಲ್ಲ. ಅವರು ಯೋಚನೆ ಮಾಡಿಲ್ಲ ಅವ್ರ ಆರೋಗ್ಯದ ಕಡೆ. ಸರಿಯಾಗಿ ನೀರು ಕುಡ್ತಿದ್ದಿಲ್ಲ, ಸರಿಯಾಗಿ ಊಟ ಮಾಡ್ತಿದ್ದಿಲ್ಲ, ಏನೂ ಇಲ್ಲ. ಬರೀ ವಿಡಿಯೋಸ್ ಮಾಡಬೇಕು, ಎಡಿಟ್ ಮಾಡಬೇಕು, ಅಪ್ಲೋಡ್ ಮಾಡಬೇಕು, ಹೆಸರು ಮಾಡಬೇಕು. ಅವ್ರ ಆಸೆ ಸ್ನೇಹಿತರೆ 400K ಆಗಬೇಕು, ಅವರು ನಮ್ಮನ್ನೆಲ್ಲ ಬಿಟ್ಟು ಹೋಗಬೇಕು. ಆ ಥರ ಪರಿಸ್ಥಿತಿ ಆಗ್ಬಿಡ್ತು ಸ್ನೇಹಿತರೆ. ಏನಂದರೆ ಅವ್ರದ್ದು ಲಿವರ್ ಡ್ಯಾಮೇಜ್ ಆಯಿತು ಸ್ನೇಹಿತರೆ. ಸರಿಯಾಗಿ ನೀರು ಕುಡಿಯೋದ್ರಿಂದ, ಊಟ ಮಾಡದೆ ಇಲ್ದಿರೋದ್ರಿಂದ. ಒಂದ್ಸರ್ತಿ ಆಗಿತ್ತು, ಹಾಸ್ಪಿಟಲ್ ತೋರಿಸ್ಕೊಂಡಿದ್ರು. ಸೊ ಅಗೇನು ಆರಾಮಾದ್ಮೇಲೆ ಮತ್ತೊಮ್ಮೆ ಅಡ್ಮಿಟ್ ಆದ ಟೈಮಲ್ಲಿ ಏನು ಮಾಡೋದಕ್ಕಾಗಲಿಲ್ಲ, ಅದು ಕೊಳದ್ಬಿಟ್ಟಿದ್ದಂತೆ ಸ್ನೇಹಿತರೆ. ಲಿವರ್ ಕೊಳೆದಿರೋದ್ರಿಂದ ಸ್ವಲ್ಪ 4-5 ದಿವಸ, 1 ವಾರದವರೆಗೂ ಸಾವು ಬದುಕಿನ ಮಧ್ಯೆ ಹೋರಾಡಿ ಅವ್ರವ್ರ ಪ್ರಾಣನ ಕಳ್ಕೊಂಡ್ರು ಸ್ನೇಹಿತರೆ. ಇದೇ ಥರ
ಕಾರಸವಾಡಿ ಕಿರಣ್ ಅವ್ರ ಪ್ರಾಣ ಕಳ್ಕೊಂಡ್ರು. ಸೊ ಇವಾಗ ಅವ್ರ ಫ್ರೆಂಡ್ ಅವರ ಚಾನಲ್ನ ಯೂಸ್ ಮಾಡ್ತಾ ಇದ್ದಾರೆ. ನೀವು ಓಲ್ಡೆಸ್ಟ್ ವಿಡಿಯೋ ತೆಗೆದು ನೋಡೋರು ಗೊತ್ತಾಗುತ್ತೆ. ಕಾರಸವಾಡಿ ಕಿರಣ್ ಅವರು ಆ ಚಾನಲ್ನಲ್ಲಿ ಇದ್ದಾರೆ. ತುಂಬ ವಿಡಿಯೋಸ್ಗಳಿದೆ ಅವ್ರು ಮಾಡಿರೋದೆಲ್ಲ ವಿಡಿಯೋಸ್ಗಳು ಅದೇ ಥರ ಇದೆ. ನೋಡಿ ಸ್ನೇಹಿತರೆ, ಇದೇ ಥರ ನನಗೆ ಗೊತ್ತಿರುವಷ್ಟು ಒಂದಿಷ್ಟು ಕ್ರಿಯೇಟರ್ಸ್ಗಳು ತಮ್ಮ ಪ್ರಾಣ ಕಳ್ಕೊಂಡಿರೋದು ಇದೇ ಥರ. ದಯವಿಟ್ಟು ಹೇಳೋದು ಎಲ್ಲ ನೀಟಾಗಿ ಹೇಳೋದು ಸ್ನೇಹಿತರೆ, ನೀವು ಮಾಡೋ ಕೆಲಸದ ಜೊತೆ ನಿಮ್ಮ ಆರೋಗ್ಯದ ಕಡೆ ಗಮನ ಇರಲಿ. ನೀವು ಓಡಿಸೋ ಗಾಡಿ ಜೊತೆ ನಿಮ್ಮ ಹೆಲ್ಮೆಟು ಮತ್ತು ನಿಮ್ಮ ಸುರಕ್ಷತೆ ಕಡೆ ಗಮನ ಇರಲಿ. ನೀವು ಮಾಡೋ ಒಂದೊಂದು ಸಿಟ್ನಲ್ಲಿ ತಗೊಳ್ಳುವಂಥ ಒಂದೊಂದು ನಿರ್ಧಾರಗಳು ನಿಮ್ಮ ಮೇಲೆ ನಿಗಾ ಇರಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಇದೇ ಇವತ್ತಿನ ವಿಡಿಯೋ ಆಗಿತ್ತು. ವಿಡಿಯೋ ಚೂರಾದರೂ ಇನ್ಫಾರ್ಮೇಟಿವ್ ಅನಿಸಿದ್ರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ, ಏನೂ ಪ್ರಾಬ್ಲಮ್ ಇಲ್ಲ. ಯಾಕೆ ಡಿಸ್ಲೈಕ್ ಮಾಡಿದ್ರೆ ಅಂತ ಕಮೆಂಟ್ ಮಾಡಿ, ಆ ತಪ್ಪನ್ನು ನಾನು ಸುಧಾರಣೆ ಮಾಡ್ಕೋತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಸ್ನೇಹಿತರೆ.